ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಇವತ್ತು ಕಜಕಿಸ್ತಾನ ಡೇ 2 ಅರ್ಲಿ ಮಾರ್ನಿಂಗ್ ಅಂತಂದರೆ ಇಲ್ಲಿ ಆಗಲೇ 8:30 ಆಗಿದೆ. ಬಟ್ ಇನ್ನು ಸ್ನೋಫಾಲ್ ಹೆಂಗಿದೆ ಅಂತಂದರೆ ನೋಡ್ತಾ ಇರ್ಬೋದು. ಸಿಕ್ಕಾಬಟ್ಟೆ ಚಳಿ ಇದೆ ಅಂತ, ಅಷ್ಟೊಂದು ಚಳಿ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಬರೀ ಫ್ಲೀಸಲ್ಲಿ ಇದ್ದೀನಿ. ನಮ್ಮ ಕಲೀಗ್ಸ್ ಅಂದರೆ ಫ್ರೆಂಡ್ಸ್ ಎಲ್ಲ ಈಗ ಆಲ್ರೆಡಿ ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ನಾನೇನಿಲ್ಲ, ಬರೀ ಒಂದು ಕ್ಯಾಪಲ್ಲಿ ಇದ್ದೀನಿ, ಒಂದು ಫ್ಲೀಸಲ್ಲಿ ಇದ್ದೀನಿ ಅಷ್ಟೇ. ಬಟ್ ಕಿವಿಯಲ್ಲಿ ಕಾಟನ್ ಇಟ್ಕೊಂಡಿದ್ದೀನಿ. ನನಗೆ ಇನ್ನೂ ಏನೋ ಆರಾಮ ಅನಿಸ್ತಾ ಇದೆ. ಬಟ್ ನೋಡ್ತಾ ಇರ್ಬೋದು ಸ್ನೋಫಾಲ್ ಹೆಂಗಾಗ್ತದೆ ಅಂತ ಶರ್ಟ್ ಮೇಲೆಲ್ಲ. ಬಟ್ ಆಫ್ಟರ್ ಎಫೆಕ್ಟ್ ಏನು ಅಂತ ಗೊತ್ತಿಲ್ಲ. ವಿಲ್ ಸಿ. ಏನಾದರೂ ಜ್ವರ ಆಗಿರೋ ಬಂದುಬಿಟ್ರೆ ಇನ್ನೂ 4 ದಿನ ಟ್ರಿಪ್ ಪೆಂಡಿಂಗ್ ಇದೆ. ನೋಡೋಣ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ರಾತ್ರಿ ಇರಲಿಲ್ಲ ಆ್ಯಕ್ಚುಲಿ, ಇಲ್ಲೆಲ್ಲ ರೋಡ್ಗಳಿತ್ತು. ಅವರು ನಮ್ಮ ಗೈಡ್ ಹೇಳ್ದಂಗೆ 2-3 ದಿನದಿಂದ ಸ್ನೋಫಾಲ್ ಆಗಿರ್ಲಿಲ್ವಂತೆ. ಇವತ್ತಾಗ್ತಾಯಿದೆ. ಬಟ್ ಇದು ರೂಟ್ಗಳು ಗೊತ್ತಾಗಲ್ಲ. ಬಟ್ ಕಾಲು ಅದೇ ಪಾತಿದ್ರೆ ಓಕೆ, ಇಲ್ಲ ಅಂತಂದರೆ ಮುಳುಗೋಗುತ್ತೆ ಕಾಲು ಸ್ವಲ್ಪ. ಇದನ್ನೇ ನಾವು ಉಳ್ಕೊಂಡಿರೋಂಥ ಹೋಟೆಲು ಮುಂದೆಗಡೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಅದು ಸಿಟಿ ಒಳಗಡೆ ಸ್ನೋಫಾಲ್ ಇದೆ. ಕೆಲವೊಂದು ಕಂಟ್ರೀಸ್ ಎಲ್ಲ ಸ್ವಲ್ಪ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದಂಗೆ ನಿಮಗೆ ಸ್ನೋಫಾಲ್ ಸಿಗುತ್ತೆ, ಐಸ್ ಸಿಗುತ್ತೆ. ಬಟ್ ಇದು ಸಿಟಿ ಒಳಗಡೆ ಅಡ್ಡ ಅದಿಟ್ಟು ಬಿದ್ದು ಒದ್ದಾಡ್ತಾ ಇದೆ ಐಸ್. ನೋಡಿ, 8:30 ಆಗಿದೆ, ಆದ್ರೂ ಇನ್ನು ಸನ್ರೈಸಿಂಗ್ ಆಗಿಲ್ಲ ಅನ್ನೋ ಥರ ಕಂಡು ಬರ್ತಾ ಇದೆ. ಇಲ್ಲಿ ಮಧ್ಯೆ ಹೋಗೋ ಪ್ರಯತ್ನ ಎಲ್ಲ ಮಾಡಲ್ಲ, ಇನ್ ಕೇಸ್ ಗೊತ್ತಾಗಲ್ಲ ರೂಟ್. ನಾನು ರೆಗ್ಯುಲರಾಗಿ ಓಡಾಡಿದರೆ ಗೊತ್ತಾಗುತ್ತೆ ನಮಗೆ. ಇಲ್ಲೊಂದು ಮನೆ ಇದೆ, ಐ ಟ್ರೈ ಗೋಯಿಂಗ್ ಸ್ವಲ್ಪ. ವಾವ್ 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 ವಾವ್, ಹೆಂಗಿದೆ ರೀ, ಉಪ್ಪಿನ ರಾಶಿ ಇದ್ದಂಗಿದೆ. ಯಾವುದೋ ಪಾರ್ಕ್ ಇದೆ ಆ್ಯಕ್ಚುಲಿ, ನಮ್ಮ ಹೋಟೆಲ್ ಮುಂದ್ಗಡೆನೇ ಇರೋವಂಥದ್ದು. ಬಟ್ ಏನು ನೆನ್ನೆ ಕ್ಲೈಮೇಟ್ ಎಲ್ಲ ನೋಡ್ಬಿಟ್ಟು, ಕ್ಲೈಮೇಟ್ ಅಂದರೆ ಸ್ನೋಫಾಲ್ ಇರಲಿಲ್ಲ ಅಲ್ಲ. ಬಟ್ ನಾವು ಏರ್ಪೋರ್ಟು ರೀಚ್ ಆಗಿದ್ದೆ 8 o'clock ಆಗಿತ್ತು. ಆ ಟೈಮ್ ಸ್ಟಾಪ್ ಆಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ಸ್ವಲ್ಪ ಸ್ನೋಫಾಲಿಂಗ್ ಇದೆ. ನೋಡ್ಬೋದು ಈ ಮನೆ ಮುಂದೆಗಡೆ ಎಷ್ಟು ಡಿಸೈನಾಗಿ ಆಗಿದೆ ಅಂತ. ಫುಲ್ಲಿ ಕವರ್ಡ್ ವಿತ್ ಐಸ್ ರೂಫ್. ವಾವ್. ಇದೇ ಪಾರ್ಕ್. ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಪ್ರೊಸೆಸ್ ಶುರುವಾಗಿದೆ. ನೋಡಿ, ಈ ಥರ ಎಲ್ಲ ತೊಗೊಂಬಂದು ದಡಕ್ಕೆ ಸೇರಿಸ್ತಾರೆ. ಯಾಕಂದರೆ ಮಕ್ಕಳು ಆಟ ಆಡಿದಾಗ ಒಂದು ಸ್ವಲ್ಪ ಬಿಸಿಲು ಬಂದರೆ ಸ್ವಲ್ಪ ಕರ್ಗಿ ನೀರಾಗೋಗುತ್ತೆ, ಸ್ಲಿಪ್ಪರಿ ಆಗುತ್ತೆ ಅಂತಂದ್ಬಿಟ್ಟು ಅಣ್ಣ ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡೋ ಆ ಥರ ಅದನ್ನು ಸೈಡ್ನ ಬದುವಲ್ಲಿ ಹಾಕ್ತಾರೆ. ಇದೆಲ್ಲ ನೆನ್ನೆ ಖಾಲಿ ಇತ್ತು ಆ್ಯಕ್ಚುಲಿ. ಸಂಜೆನೂ ಒಂದು ವಾಕ್ ಬಂದಿದ್ವಿ. ಎಷ್ಟು ಅದ್ಭುತ ರೀ. ಇವೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ರೆಗ್ಯುಲರಾಗಿ ಹೋಗೋರು ಮತ್ತು ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋರು. ಈ ಮರಗಳ ಮೇಲೆಲ್ಲ ನೋಡ್ಬೋದು ನೀವು. ನನ್ನ ಶರ್ಟು ಒದ್ದೆ ಆಗೋ ಥರ ಇದೆ ಆಲ್ಮೋಸ್ಟ್. ನೋಡಿ, ಕಾಣಿಸ್ತಾ ಇದೆಯಾ? ಈ ಗಿಡಗಳ ಮೇಲಿರೋವಂಥದ್ದು ನಾವು ಕ್ರಿಸ್ಮಸ್ ಟ್ರೀ ಎಲ್ಲ ನಾವು ಡೆಕೋರೇಟ್ ಮಾಡಿ, ಕಾಟಿನಲ್ಲಿ ಡೆಕೋರೇಟ್ ಮಾಡಿ ನೋಡ್ತೀವಿ. ಬಟ್ ಇಲ್ಲಿ ಆ್ಯಕ್ಚುವಲ್ ಆಗಿರುವಂಥದ್ದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ. ಕರೆಕ್ಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಓಕೆ, ಇದು ಕಸ್ಕಿಬಾದ್ದು ಸೀರೀಸ್ ಆಫ್ ವಿಡಿಯೋಸ್ ಬರುತ್ತೆ, ದಯವಿಟ್ಟು ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಓಕೆ, ಇದು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.